ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಗಿರಿರಾಜ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗಿಂತ ದೊಡ್ಡ ರೌಡಿ ಎಂಬುದು. ಗಿರಿರಾಜಿ, ಚಿಕ್ಕಂದ್ರಿಂದ ನಿಮ್ಮನ್ನ ಯಾರು ನೋಡಿದ್ದಾರೋ ಅವ್ರು ಹೇಳ್ತಾರೆ ಇವತ್ತಿರೋ ಹಾಗೆ ನೀವು ಮುಂಚೆ ಇರ್ಲಿಲ್ಲ ಅಂತ. ನೀವಿದ್ದ ಹಳ್ಳಿ ಏನಿದೆ ಬಡಯ್ಯ, ಇಡೀ ಬಿಹಾರದಲ್ಲೇ ಈ ಹಳ್ಳಿ ಹೆಸರುವಾಸಿಯಾಗಿತ್ತು ಗ್ಯಾಂಗ್ ವಾರ್ಗೆ. ಏನ್ ಹೇಳ್ತಾ ಇದ್ದೀರಾ? ಮತ್ತೆ ನೀವು ಆ ಕಾಲದಲ್ಲಿ ದೊಡ್ಡ ರೌಡಿ ಆಗಿದ್ರಂತೆ. ಇಲ್ಲ ಇಲ್ಲ ನೋಡಿ ರಜಜ್ಜಿ, ನೀವು ಅದೆಲ್ಲಿಂದ ಹೊರಗೆಳಿತಿರೋ ಗೊತ್ತಿಲ್ಲ. ನನ್ನ ಹಳ್ಳಿನೂ ಗ್ಯಾಂಗ್ ವಾರಲ್ಲಿ ಇರಲಿಲ್ಲ. ಒಂದ್ ಸ್ವಲ್ಪ ಗೂಂಡಾಗಿರಿ ಏನೋ ಇತ್ತು, ಆದ್ರೆ ನಾನ್ ರೌಡಿ ಆಗಿರ್ಲಿಲ್ಲ. ನಿಮ್ ಹೆಸರು ಕೇಳಿದ್ರೆ ಇಡೀ ಊರಿನ ಜನ ಹೆದರ್ತಾ ಇದ್ರಂತೆ. ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾನು ತುಂಬಾನೇ ಸರಳ ವ್ಯಕ್ತಿ. ನಾನು ನನ್ನ ಸರಳತೆಯಿಂದಾನೇ ಹೆಸರು ಮಾಡಿದ್ದು. ಅದ್ಯಾರು ನಿಮ್ಗೆ ಇದನ್ನೆಲ್ಲ ಹೇಳಿದ್ರು ಏನೋ ನಂಗೆ ಗೊತ್ತಿಲ್ಲ. ನಾನು ಯಾವತ್ತೂ ಗೂಂಡಾಗಿರಿ ಮಾಡಿಲ್ಲ. ನನಗೆ ಅದೆಲ್ಲ ಗೊತ್ತೂ ಇಲ್ಲ. ಗೂಂಡಾಗಿರಿ ಅಂದ್ರೇನೆ ಗೊತ್ತಿಲ್ಲ ನಂಗೆ. ನಾನು ಯಾವತ್ತೂ ಒಂದು ಚಾಕೂನೂ ಇಟ್ಕೊಂಡಿಲ್ಲ ನಾನು. ನೀವು ತಲ್ವಾರ್ ಇಟ್ಕೋತೀರಾ? ನೋಡಿ, ನೀವು ತಲ್ವಾರ್ ವಿಷಯ ಎತ್ತಿದ್ರಿಂದ ನಾನು ಒಬ್ಬ ಸನಾತನಿ. ಇವತ್ತಿನ ದಿವಸ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಈ ಪರಿಸ್ಥಿತಿನಲ್ಲಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ದೇವಿ ದೇವತೆಗಳ ಕೈಯಲ್ಲೂ ಅಸ್ತ್ರನೂ ಇದೆ, ಶಸ್ತ್ರನೂ ಇದೆ. ಅದೆರಡನ್ನೂ ಪೂಜಿಸೋರು ನಾವು. ಅದಕ್ಕೆ ನಾನು ಹೇಳೋದು, ಪ್ರತಿ ಸನಾತನಿಯ ಮನೆಯಲ್ಲೂ ಶಸ್ತ್ರ ಅಸ್ತ್ರ ಎರಡೂ ಇರಬೇಕಾಗತ್ತೆ. ಸರಿ, ಇದು ನಿಜನಾ? ಅಂದ್ರೆ ನೀವು ಬೆಂಗಾಲ್ದಲ್ಲಿ ತಾರಾಪೀಠದಲ್ಲಿ ರಾತ್ರಿ ಕತ್ಲಲ್ಲಿ ನೀವು ಸ್ಮಶಾನಗಳಿಗೆ ಹೋಗಿ ತಂತ್ರವಿದ್ಯೆ ಮಾಡ್ತಿದ್ರಂತೆ. ಖಂಡಿತ ತಾರಾಪೀಠಕ್ಕೆ ಹೋಗ್ತಾ ಇದ್ದೆ ನಾನು. ಸನಾತನದಲ್ಲಿ ಸ್ಮಶಾನನೂ ಪೂಜಿಸ್ಬೇಕಾಗತ್ತೆ, ಮತ್ತೆ ಸನಾತನದಲ್ಲಿ ನವರಾತ್ರಿಲಿ ದೇವಿನೂ ಪೂಜಿಸ್ಬೇಕಾಗತ್ತೆ. ಇವೆಲ್ಲ ಸನಾತನದ್ದೇ. ನೀವು ಅದೆಲ್ಲೆಲ್ಲಿಂದ ಅದೇನೇನು ಕೆತ್ಕೊಂಡು ಬರ್ತಿರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಜಮಾನದಲ್ಲಿ ನಿಮಗ್ ಗೊತ್ತಿರಬೇಕು, ಬಿಹಾರದ ರಾಜಕೀಯ ನಡೀತಾ ಇದ್ದಿದ್ದೇ ಈ ರೀತಿಲಲ್ವಾ? ಆ ಸಮಯದಲ್ಲಿ ಲಾಲೂಜಿಯವರ ಆಳ್ವಿಕೆ ಇತ್ತು. ನೋಡಿ, ನೀವು ಆ ಹಳೆ ದಿನಗಳನ್ನ ಇವತ್ತಿನ ದಿವಸ ಬಿಹಾರದಲ್ಲಿ ಇರುವಂತಹ 30 ವರ್ಷ ಯುವಕರಿಗೆ ಗೊತ್ತಿಲ್ಲದೆ ಇರಬಹುದು. ಬಿಹಾರದ ಪರಿಸ್ಥಿತಿನ ಹೇಗೆ ಮಾಡಿಬಿಟ್ಟಿದ್ರು ಅಂದ್ರೆ ಲಾಲೂಜಿಯವರು, ಅಂದ್ರೆ ಅಪ್ಪ ಅಮ್ಮನಿಗೆ ಗ್ಯಾರಂಟಿನೇ ಇರಲಿಲ್ಲ. ನಮ್ಮ ಮಕ್ಕಳು ಕತ್ಲಾದ್ಮೇಲೆ ಮನೆಗೆ ವಾಪಸ್ ಬರ್ತಾರಾ ಇಲ್ವಾ ಅಂತ. ಹೊಸ ಮದುಮಗಳು ಗಾಡಿನಲ್ಲಿ ಹೋಗ್ತಾ ಇದ್ರೆ ಅವರನ್ನ ಕಿಡ್ನಾಪ್ ಮಾಡ್ಬಿಡ್ತಾ ಇದ್ರು, ಗಾಡಿಗಳನ್ನ ಕಿತ್ಕೊಂಡು ಹೋಗ್ಬಿಡ್ತಾ ಇದ್ರು, ಶೋರೂಮಿಂದ ಗಾಡಿ ಕದೀತಾ ಇದ್ರು. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅದಕ್ಕೆ ನಾನಿವತ್ತು ಹೇಳ್ತಾ ಇದ್ದೀನಿ, ಅಂದ್ರೆ ಬಿಹಾರದಲ್ಲಿ ದೇವರ ದಯೆಯಿಂದ ಮತ್ತೆ ಯಾವತ್ತು ಜಂಗಲ್ ರಾಜ್ ಬರದೇ ಇರಲಿ, ಲಾಲೂಜಿ ಆಳ್ವಿಕೆ ಬರದೇ ಇರಲಿ. ಆ ಕಾಲದ ಬಗ್ಗೆ ನಾನ್ ಕೇಳಿದಂತ ಇನ್ನೊಂದು ಮಾತೇನಂದ್ರೆ, ಈ ಬ್ರಾಹ್ಮಣರೇನಿದ್ರು ಇಲ್ಲ ಲಾಲಾಗಳೇನಿದ್ರು ಅಥವಾ ಭೂಮಿಯಾರೇನಿದ್ರು, ಆ ಮಕ್ಕಳು ತಮ್ಮ ಸರ್ನೇಮನ್ನೇ ಬದಲಾಯಿಸ್ಕೊಂಡಿದ್ರಂತೆ. ಅವರು ಬಿಹಾರದಿಂದ ಹೊರಗಡೆ ಬಂದು ದೇಶದ ಎಲ್ಲಾ ಮೂಲೆಗೂ ಹೋಗ್ಬಿಟ್ರು, ತಮ್ಮ ಅಸ್ತಿತ್ವದ ರಕ್ಷಣೆಗೋಸ್ಕರ. ಮತ್ತೆ ವಾತಾವರಣ ಕೆಟ್ಟು ಹೋಗ್ಬಿಟ್ಟಿತ್ತು. ಇವತ್ತೂನು ಈಗಿನ ಕಾಲದ ಹುಡುಗರು ಹಳೆ ವಿಷಯಗಳನ್ನ ಕೇಳಿದಾಗ ಅವ್ರ ಒಳಗೂ ಭಯ ಅನ್ನೋದು ಹುಟ್ಕೊಂಡ್ಬಿಡುತ್ತೆ. ನೀವಂತೂ ಆ ಕಾಲನ ತುಂಬಾ ಚೆನ್ನಾಗಿ ನೋಡಿದ್ದೀರಲ್ಲ. ನಾನು ಆವಾಗ ಯೂತ್ ವಿಂಗ್ ಪರಮಾಧಿಕಾರಿಯಾಗಿದ್ದೆ. ಆ ಪ್ರದೇಶಕ್ಕೇನೆ ಪ್ರತಿಯೊಂದನ್ನೂ ನಾವು ಸಹಿಸ್ಕೊಂಡಿದ್ದೀವಿ. ಎಷ್ಟು ಅಂತಂದ್ರೆ ಅದನ್ನೆಲ್ಲ ಮಾತಲ್ಲಿ ಹೇಳೋದಕ್ಕಾಗಲ್ಲ. ವಾತಾವರಣ ಕೆಟ್ಟಿತ್ತು. ಮತ್ತೆ ನರೇಂದ್ರ ಮೋದಿಯವರಿಗೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ಅವರೊಬ್ಬರೇ ಇದನ್ನ ತಡೆಯೋಕ್ ಸಾಧ್ಯ ಇರೋದು, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡಿ, ನರೇಂದ್ರ ಮೋದಿ ಅವರನ್ನ ಗುರುತು ಹಿಡಿದವರು ಮತ್ತೆ ಅವರ ಪ್ರಧಾನಮಂತ್ರಿ ಪದವಿಗೆ ಸರಿಯಾದವರು ಅಂತ ಹೇಳಿದವರು ಎಲ್ರಿಗಿಂತ ಮೊದಲು ನೀವೇನೆ. ನೀವಂತೂ 2010ರಲ್ಲೇ ಗುಜರಾತಿಗೆ ಹೋಗಿದ್ದನ್ನು ಹೇಳಿದ್ರಿ. ಈ ಮಾತು ನಿಜಾನೇ. ಆ ಸಮಯದಲ್ಲಿ ದೇಶದ ಒಳಗೆ ವಾತಾವರಣ ಹಾಳಾಗಕ್ಕೆ ಶುರುವಾಗಿತ್ತು. ಓವೈಸಿ ಥರದ ಜನಗಳು ಬರೋದಕ್ಕೆ ಶುರು ಮಾಡಿದ್ರು. ಮತ್ತೆ ದೇಶದಲ್ಲಿ ಒಂದು ಬೆಳಗ್ತಿದ್ದಂಥ ಬೆಳಕು ಕಾಣಿಸ್ತಾ ಇತ್ತು. ಮತ್ತದರ ಹೆಸರು ಭಾರತದ ರಾಷ್ಟ್ರೀಯತೆ, ಸನಾತನದ ರಕ್ಷಣೆ ಮತ್ತು ದೇಶದ ವಿಕಾಸನೂ ಮಾಡಬಹುದು. ಅಂದ್ರೆ ಅದನ್ನ ನರೇಂದ್ರ ಮೋದಿ ಮಾತ್ರ ಮಾಡಬಹುದು.
ಆಮೇಲೆ ನಾನು ಮಂತ್ರಿ ಆಗಿದ್ರೂ ಸಹ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನನಗನ್ಸಿತ್ತು ಒಂದು ವೇಳೆ ಈ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆದರೆ ಆಗ ಭಾರತದ ವಾತಾವರಣ ಸುಧಾರಿಸುತ್ತೆ ಅಂತ, ಮತ್ತು ಭಾರತ ಉದ್ಧಾರ ಆಗುತ್ತೆ ಅಂತ. ಸೊ ಮೋದಿಜಿನ ನೀವು ಹೇಗೆ ಗುರುತಿಸಿದ್ರಿ? ಅಂದ್ರೆ ಒಂದು ದಿನ ಇವರು ಪ್ರಧಾನಮಂತ್ರಿ ಆಗಬಹುದು ಅನ್ನೋ ಒಂದು ಪೊಟೆನ್ಷಿಯಲ್ ಇವ್ರೊಳಗಿದೆ ಅಂತ. ನೋಡಿ, ನಾನೇನು ಗುರುತಿಸಿಲ್ಲ, ಅದೃಷ್ಟ ಅನ್ನಬೇಕಷ್ಟೆ. ಬಿಹಾರದಲ್ಲಿ ನಾನವಾಗ ಮಂತ್ರಿ ಆಗಿದ್ದೆ. ನಿತೀಶ್ ಜಿ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ರು. ಇವರದು ಮತ್ತೆ ನಿತೀಶ್ ಕುಮಾರ್ ಅವರದು ಫೋಟೋ ಹಾಕಿದ್ರು. ಇವತ್ತು ಖಂಡಿತ ಇದೆ. ಆಮೇಲೆ ಇಡೀ ರಾಷ್ಟ್ರೀಯ ಪಾರ್ಟಿ ಕಾರ್ಯಕಾರಿ ಸಮಿತಿ ಕೂತ್ಕೊಂಡಿತ್ತು. ಯಾರು ಏನೂ ಮಾತಾಡ್ತಾ ಇರಲಿಲ್ಲ. ನಾನವತ್ತೂ ಹೇಳಿದೆ, ಅಂದ್ರೆ ಇವರು ನಮ್ಮ ದೇಶದ ನಾಯಕರು, ಇವರೇ ನಮ್ಮ ಭವಿಷ್ಯ ಅಂತ. ಅವತ್ತಿಂದ ನಿರಂತರವಾಗಿ ನನ್ನ ನಂಬುತ್ತಾನೇ ಬಂದಿದ್ದೀನಿ. ಇವತ್ತು ನನ್ನ ಆ ಒಂದು ನಂಬಿಕೆ ಸತ್ಯವಾಗಿದೆ. ಇವತ್ತು ದೇಶನ ನರೇಂದ್ರ ಮೋದಿಜಿ ವಿವೇಕಾನಂದರ ನಂತರ ಇಡೀ ಪ್ರಪಂಚದಲ್ಲೇ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಅಂತಂದ್ರೆ ಅದರ ಕಲ್ಪನೆ ಸ್ವತಃ ಭಾರತಕ್ಕೂ ಇರಲಿಲ್ಲ, ಪ್ರಪಂಚಕ್ಕೂ ಕೂಡ ಇರಲಿಲ್ಲ. ಆದ್ರೆ ಗಿರಿರಾಜ್ ಜಿ, ನೀವು ಪೂರ್ತಿ ವಿಷಯನ ಹೇಳ್ತಾ ಇಲ್ಲ. ನೀವು ಅವಾಗ ಇನ್ನೂ ಒಂದು ಹೇಳಿದ್ರಿ, ಯಾರ್ಯಾರು ನರೇಂದ್ರ ಮೋದಿನ ಒಪ್ಪೋದಿಲ್ವೋ ಅವರಿಗೆ ವೋಟ್ ಕೊಡೋದಕ್ಕೆ ಇಷ್ಟ ಇಲ್ವೋ ಅವರು ಪಾಕಿಸ್ತಾನಕ್ಕೆ ಹೊರಟೋಗ್ಲಿ ಅಂತ. ನಾನು ಖಂಡಿತ ಇದನ್ನ ಹೇಳಿದ್ದೆ. ಅಂದ್ರೆ ನರೇಂದ್ರ ಮೋದಿ ಅವರ ಜೊತೆ ಯಾರು ನಿಂತ್ಕೋತಾರೋ ಅವರು ರಾಷ್ಟ್ರದ ಜೊತೆ ನಿಂತ್ಕೊಂಡಿರ್ತಾರೆ. ಇವರೊಬ್ಬ ದೇಶಭಕ್ತರು ಮತ್ತೆ ಯುಗ ಪುರುಷರು. ಇವರು ದೇಶಕ್ಕೆ ವಿಕಾಸನೂ ಬೇಕಾಗಿದೆ, ದೇಶಕ್ಕೆ ಸನಾತನದ ರಕ್ಷಣೆನೂ ಬೇಕಾಗಿದೆ. ನೋಡಿ, ನನಗೆ ನೆನಪಿದೆ, ಹಿಂದೆ ನೀವು ಪಾಕಿಸ್ತಾನ ಕಳಿಸೋ ಮಾತಾಡಿದಾಗ ಸುಮಾರು ಜನಗಳು ಹೇಳಿದ್ರು ಇವರು ದೇಶದ್ರೋಹದ ಮಾತಾಡ್ತಿದ್ದಾರೆ ಅಂತ, ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕಾಗತ್ತೆ ಅಂತ. ರಜಜ್ಜಿ, ನಾನು ಇವಾಗೇನ್ ಹೇಳಿ, ನನ್ನ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ, ಜಾರ್ಖಂಡ್ನಿಂದ ಹಿಡಿದು ಇಷ್ಟಕ್ಕೂ ನಾನು ಏನೂ ಹೇಳಿರ್ಲಿಲ್ಲ. ನಾನು ಜನಗಳಿಗೆ ಅಪೀಲ್ ಮಾಡಿಕೊಂಡಿದ್ದೆ, ಅವರು ಏನೇನೋ ಅರ್ಥ ಮಾಡ್ಕೊಂಡ್ರಷ್ಟೆ. ಮತ್ತೆ ನೀವು ಈ ಎಲ್ಲ ಆರೋಪಗಳಿಂದ ಎಷ್ಟು ದುಃಖಕ್ಕೊಳಗಾಗಿದ್ರಿ ಅಂದ್ರೆ, ನಿಮ್ಮನ್ನ ನೀವು ಒಂದು ಕೋಣೆಯಲ್ಲಿ ಕೂಡ ಹಾಕೊಂಡಿದ್ರಿ. ಆ ಕೋಣೆಯಲ್ಲಿ ನೀವಿದ್ರಿ ಮತ್ತೆ 3 ಆಮೆಗಳಿದ್ವು. ಆಮೆಗಳಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಖಂಡಿತ ನನ್ನ ಮೇಲೆ ದೇಶದ್ರೋಹದ ಮೊಕದ್ದಮೆ ನಡೆಸಲಾಯಿತು. ನಾನು ಜಾರ್ಖಂಡಿಂದ ಹಿಡಿದು ಬಿಹಾರ್ ತನಕ ನನ್ನನ್ನು ಉಳಿಸ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ದೆ. ಹೆಂಗೋ ಕಷ್ಟಪಟ್ಟು ಹೈಕೋರ್ಟಿಂದ ಬೇಲು ತಗೊಂಡೆ. ಆಮೇಲೆ ನನ್ನ ರಿಸಲ್ಟ್ ತಗೊಳ್ಳೋದಕ್ಕೆ ನವಾದಾಗ ಹೋದೆ. ನಾನು ಇಲಿನ ಹುಲಿ ಮಾಡ್ಬಿಟ್ರು. ಆದರೆ ಇವತ್ತು ಹೇಳ್ತೀನಿ ಕೇಳಿ, ನಿಶ್ಚಿತವಾಗಲೂ ನರೇಂದ್ರ ಮೋದಿ ಇವತ್ತು ದೇಶನ ಎತ್ತರಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ. ಸರ್, ನೀವು ಬಿಹಾರದವರು, ಮತ್ತೆ ನೆಕ್ಸ್ಟ್ ಚುನಾವಣೆ ಬಿಹಾರದಲ್ಲೂ ನಡೀತಾ ಇದೆ. ಅಲ್ಲಿ ನೀವು ಯಾವ ಪಕ್ಷದ ಪರವಾಗಿ ಚುನಾವಣೆಗೆ ನಿಲ್ತಾ ಇದ್ದೀರಾ? ವಿಕಾಸ 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 ವಿಕಾಸ. ಈಗ 90ರ ಮೊದಲಿನ ಬಿಹಾರ ಏನಿತ್ತು ಅದನ್ನ ನೋಡ್ಬೇಕಾಗುತ್ತೆ ನಾವು. ಮತ್ತೆ ಈಗಿನ ಬಿಹಾರ ನೋಡ್ಬೇಕು ಅಂದ್ರೆ ಬಿಹಾರದಲ್ಲಿ ಇವತ್ತೇನು ಹೆದ್ದಾರಿಗಳ ಜಾಲ ಇದೆ. ನರೇಂದ್ರ ಮೋದಿಜಿಯವರು ಗಂಗಾ ನದಿ ಮೇಲೆ 17 ದೊಡ್ಡ ದೊಡ್ಡ ಸೇತುವೆ ಕಟ್ಟಿದ್ದಾರೆ, 4 ಲೇನ್ ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ನ ತುಂಬಾನೇ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮಧೇಪುರದಿಂದ ಹಿಡಿದು ಈ ಕಡೆ ಛಪ್ರಾ ಮರೋಡಾವರೆಗೂ ಮಿಲ್ಗಳು ಶುರುವಾಗಿವೆ. ಸೊ ನಾವಂತೂ ವಿಕಾಸಕ್ಕಷ್ಟೇ ಮಹತ್ವ ಕೊಡ್ತೀವಿ, ನಾವು ಬೇರೆ ಯಾವ ವಿಷಯಕ್ಕೂ ಮಹತ್ವ ಕೊಡೋದಿಲ್ಲ. ಲಾಲೂಜಿ, ರಾಹುಲ್ ಜಿ ಜಾತಿ ಅಂತಿರ್ತಾರೆ, ನಾನು ವಿಕಾಸ ವಿಕಾಸ ಅಂತಿರ್ತೀನಿ. ತೇಜಸ್ವಿ ಯಾದವ್ ಅವರ ಹೇಳಿಕೆನ ನಾನು ನೋಡಿದೆ. ಅವ್ರು ಹೇಳಿದ್ರು, ಎಷ್ಟು ಕ್ರೈಮ್ ಇವತ್ತು ಬಿಹಾರದಲ್ಲಿ ಇದೆಯೋ ಅಷ್ಟು ಯಾವತ್ತೂ ಇರ್ಲಿಲ್ಲ ಅಂತ. ಪ್ರತಿದಿನ ಮರ್ಡರ್ ಆಗತ್ತೆ ಅಂತ ಒಂದು ಫುಲ್ ಲಿಸ್ಟ್ ಹೊರಗಾಕಿದ್ರು ಅವರು. ಹೌದು, ಯಾಕೆಂದ್ರೆ ಅದು ಅವರಪ್ಪ ಟೀಚರ್ ಆಗಿದ್ರು, ಇವರು ಕನಿಷ್ಠ ಪಕ್ಷ ಪ್ರೊಫೆಸರ್ ಆದ್ರೂ ಆಗಿರ್ತಾರೆ. ಆದ್ರೆ ಈ ಮಾತು ಸರಿನೇ ಅಲ್ವಾ? ಬಿಹಾರದಲ್ಲಿ ಈಗ ಲಾ ಅಂಡ್ ಆರ್ಡರ್ ತುಂಬಾ ಕೆಟ್ಟದಾಗಿದೆ ಅನ್ನೋದು. ಈ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸ್ಟ್ರಿಕ್ಟ್ ಅಂತಂದ್ರೆ ಯಾವುದೇ ಘಟನೆ ಆದ್ರೂ ತಕ್ಷಣನೇ ಅದರ ಸಮೀಕ್ಷೆ ಮಾಡ್ತಿದ್ದಾರೆ. ಅಂಥವ್ರು ಇವತ್ತೇ ಕಾಣಿಸ್ತಾ ಇರೋದು. ಇದಂತೂ ದೌರ್ಭಾಗ್ಯ ಅನ್ನಬೇಕು. ನಿತೀಶ್ ಜಿ ಅವರು, ಲಾಲೂಜಿನ ಅವರು 22 ಸೀಟಲ್ಲಿದ್ರು. ಅವರುಗಳಂತೂ ಒಂದು ಲಾಕೆಟ್ ಮಾಡ್ಕೋಬೇಕಾಗತ್ತೆ. ನಿತೀಶ್ ಜಿ ಅವ್ರದ್ದು, ಲಾಲೂಜಿ ಪರಿವಾರದವರು, ಅವರು ಇವರಿಗೆ ಒಂದು ರೀಬರ್ತನ್ನ ಕೊಟ್ಟಿದ್ದಾರೆ. ಅದೇ ಕಾರಣದಿಂದಾಗಿ ಅವರು ಯಾವಾಗೆಲ್ಲ ಅವರು ಅಪರಾಧನ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರು. ಆದರೆ ಇವತ್ತು
ಅಪರಾಧಿಗಳಿಗೆ ಸಂರಕ್ಷಣೆ ಕೊಡೋ ಅದೇ ವ್ಯಕ್ತಿನೇ ಅಪರಾಧಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಪರಾಧ ಆದ್ರೆ ತಡಿಬೇಕು ಒಂದು ಅಂತ. ಕಾಲದಲ್ಲಿ ನೀವೇ ಹೇಳ್ತಿದ್ರಿ ನಿತೀಶ್ ಕುಮಾರ್ ಅವರು ತಮ್ಮ ಮನೆಗೆ ಹೊರಟೋಗ್ತೀನಿ ಅಂತ ಲಾಲೂಜಿನ ಹೆದರಿಸ್ತಾ ಇದ್ರು ಅಂತ. ಈಗಂತೂ ಅವರು ತಮ್ಮ ತವ್ರ ಮನೆಗೆ ಬಂದಿದ್ದಾರೆ, ಮತ್ತೆ ತವ್ರ ಮನೆ ಕೀ ಕೂಡ ಅವ್ರ ಹತ್ರನೇ ಇದೆ. ಇಲ್ಲ, ಈಗೆಲ್ಲ ಸರಿಯಾಗೇ ಇದೆ. ಇದನ್ನ ನಿತೀಶ್ ಜಿ ಅವರೇ ಹೇಳಿದ್ದಾರೆ. ಇನ್ಮೇಲೆ ಸರಿಯಾಗೇ ಇರತ್ತಾ? ಮತ್ತೆ ಪಲ್ಟಿ ಹೊಡೆಯಲ್ಲ ತಾನೆ? ಇಲ್ಲ, ಅವರು ಖಂಡಿತವಾಗ್ಲೂ ತುಂಬಾ ವೇದಿಕೆ ಮೇಲೆ ಹೇಳಿದ್ದಾರೆ ನನ್ನಿಂದ ತಪ್ಪಾಗೋಯ್ತು ಅಂತ. ಅವರು ಇಷ್ಟೆಲ್ಲ ಹೇಳಿದ ಮೇಲೆ ಖಂಡಿತವಾಗ್ಲೂ ಜನರು ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ.